ಹಸಿರು ಮಾರ್ಗದ ನಾಗಸಂದ್ರ ಟು BIEC ವರೆಗೂ ಕೂಡ ಇವತ್ತು ಟೆಸ್ಟಿಂಗ್ ಕಾರ್ಯ ಇರುವಂತ ಹಿನ್ನೆಲೆಯಲ್ಲಿ ಇಂದು ನಾಳೆ ನಾಡಿದ್ದು 3 ದಿನಗಳ ಕಾಲ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರುವಂತದ್ದು. ಸದ್ಯ ನಾನೀಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇದ್ದೀನಿ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಇವತ್ತು ಬೆಳಗ್ಗಿನಿಂದಲೇ ಅಂದ್ರೆ 5-6 ಗಂಟೆಯಿಂದಲೇ ಕೂಡ ಮೆಟ್ರೋ ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ನಾಗವಾರ ಟು BIEC ಏನೊಂದು ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿವರೆಗೂ ಒಂದು ಟೆಸ್ಟಿಂಗ್ ಕಾರ್ಯ ನಡೀತಾ ಇದೆ. ಅಂದ್ರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಾಗಸಂದ್ರದವರೆಗೂ ಕೂಡ ಮೆಟ್ರೋ ಸಂಚಾರವನ್ನು ಮಾಡ್ತಾ ಇತ್ತು. ಅಂದ್ರೆ ಇನ್ನೇನು 1 ತಿಂಗಳು 2 ತಿಂಗಳಲ್ಲಿ ನಾಗಸಂದ್ರ ಟು BIEC ವರೆಗೂ ಕೂಡ ಹಸಿರು ಮಾರ್ಗದ ವಿಸ್ತಾರಿತ ಒಂದು ಮಾರ್ಗ ಕೂಡ ಓಪನ್ ಆಗ್ತಾ ಇದೆ. ಆ ಒಂದು ಮಾರ್ಗದಲ್ಲಿ ಟೆಸ್ಟಿಂಗ್ ಕಾರ್ಯಾಚರಣೆ ನಡೀತಿರುವಂತ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿವರೆಗೂ ಯಾವುದೇ ತರವಾದಂಥ ಮೆಟ್ರೋಗಳು ಕೂಡ ಸಂಚಾರವನ್ನು ಮಾಡೋದಿಲ್ಲ. ಪೀಣ್ಯ ಇಂಡಸ್ಟ್ರಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಕೂಡ ಮೆಟ್ರೋ ಸಂಚಾರವನ್ನು ಮಾಡುತ್ತೆ. ಈಗಾಗಲೇ ಬೆಳಗಿನಿಂದಲೇ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ನಿನ್ನೆನೇ BMRCL ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿತ್ತು. ಆದರೆ ಕೆಲವೊಬ್ಬರು ನೋಡಿದಂಥವ್ರು ಆಟೋ, ಕ್ಯಾಬು, ಬಸ್ಸು ಇದ್ರ ಮೂಲಕವಾಗಿ ಸಂಚಾರವನ್ನು ಮಾಡಿದ್ರೆ, ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ನೋಡದೇ ಇದ್ದಂಥವ್ರು, ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂಥ ಪ್ರಯಾಣಿಕರು ಬೆಳಗಿನಿಂದಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ ಮೆಟ್ರೋ ಅಂತಿದ್ದಂತೆ ಬೆಂಗಳೂರಿನ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಯಾವುದೇ ಥರವಾದಂಥ ಟ್ರಾಫಿಕ್ ಇರೋದಿಲ್ಲ, ಪೊಲ್ಯೂಷನ್ ಇರೋದಿಲ್ಲ, ಸಮಸ್ಯೆ ಇಲ್ಲದೆ ಆರಾಮದಾಯಕವಾಗಿ ಮೆಟ್ರೋದಲ್ಲಿ, ಅದರಲ್ಲೂ AC ಕುಳಿತುಕೊಂಡು ಹೋಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಮೆಟ್ರೋದಲ್ಲಿ ಪ್ರಯಾಣಿಕರು ಸಾಕಷ್ಟು ಇಷ್ಟವನ್ನು ಪಟ್ಟು ಸಂಚಾರವನ್ನು ಮಾಡ್ತಾರೆ. ಸಾಕಷ್ಟು ಪ್ರಯಾಣಿಕರು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಮೆಟ್ರೋ ಪ್ರಯಾಣಿಕರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮೆಟ್ರೋ ಇಲ್ಲ ಅಂತೇಳಿ. ಅಂದರೆ ಸಂಪೂರ್ಣವಾಗಿ ಮೆಟ್ರೋ ಇಲ್ವಾ ಅನ್ನೋಂಥ ಮಾಹಿತಿಯನ್ನು BMRCLನವರು ಕೂಡ ಈ ಒಂದು ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿ ತುಂಬ ದೊಡ್ಡದಾದಂಥ ಒಂದು ಮಾಹಿತಿ ಫಲಕವನ್ನು ಅಳವಡಿಸಬೇಕಾಗಿತ್ತು. ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಮೆಟ್ರೋ ಇರೋದಿಲ್ಲ ಅಂತೇಳಿ ಸಣ್ಣದಾಗಿ ಯಾವುದೋ ಒಂದು ನೋಟಿಸ್ ಬೋರ್ಡಲ್ಲಿ ಒಂದು ಚೀಟಿಯಲ್ಲಿ ಅಂಟಿಸಿದ್ದಾರೆ. ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗ್ತಿದೆ. ಬೆಳಗ್ಗಿನಿಂದಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನನ್ನ ಜೊತೆಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿವರೆಗೂ ಒಂದು ಮೆಟ್ರೋ ಸಂಚಾರ ಇಲ್ಲ. ತಾವು ಕೂಡ ಬಂದಿದ್ರೆ ಹೇಗೆ ಸಮಸ್ಯೆ ಆಗ್ತಿದೆ ಸರ್? ಏನಪ್ಪ ಅಂದರೆ ವಿತ್ ನೋ ಇನ್ಫಾರ್ಮೇಷನ್, ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲ. ದೆನ್ ಅಪಾರ್ಟ್ ಫ್ರಮ್ ದಟ್ ಬಸ್ ಸರ್ವಿಸಸ್ ಇಲ್ಲ ಈ ಕಡೆಗೆ. ಆಲ್ಮೋಸ್ಟ್ 1 hour ತೊಗೊಂಡು ಫ್ರಮ್ ಪೀಣ್ಯ ಇಂಡಸ್ಟ್ರಿ ಟು ಕಮ್ ಟಿಲ್ ಹಿಯರ್. ಇವಾಗ ಇಲ್ಲಿಂದ ಕಾಲೇಜಿಗೆ ಹೋಗಬೇಕಾಗತ್ತೆ, ಸೌಂದರ್ಯ ಕಾಲೇಜು. ಇಲ್ಲಿ ಆಟೋನೂ ಇಲ್ಲ. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ಐ ಆಮ್ ಫೇಸಿಂಗ್ ಫ್ರಮ್ ಟುಡೇ. ಪ್ರತಿದಿನ ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ? ಎಷ್ಟೊತ್ತಾಗ್ತಿತ್ತು ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಅಂತ? 45 ನಿಮಿಷ ಬೈಪ್ನಳ್ಳಿ ಟು ದಿಸ್ ಪ್ಲೇಸ್ ಅಂದ್ರೆ, ಅಥವಾ 1 hour ಮ್ಯಾಕ್ಸಿಮಮ್ ಕನೆಕ್ಷನ್ ಸಿಕ್ಕಿದ್ರೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಈಗ ಗೊತ್ತಿಲ್ಲ ಹೇಗೆ ಬರೋದು ಗೊತ್ತಾಗ್ತಾ ಇಲ್ಲ ಸರ್. ಈಗ ತಮಗೆ ಸಮಸ್ಯೆ ಆಗ್ತಿದೆ ಸರ್ ಮೆಟ್ರೋ ಇಲ್ಲದೆ ಇರೋಂಥ ಕಾರಣಕ್ಕಾಗಿ? ಸಾರಿ, ಮೆಟ್ರೋ ಇಲ್ಲದೆ ಇರೋದ್ರಿಂದ ತಮಗೆ ಸಮಸ್ಯೆ ಆಗ್ತಿದೆಯಾ ಅಂತ? ತುಂಬಾ ಆಗ್ತಾ ಇದೆ ಸರ್. ಎಲ್ಲರೂ ಕೂಡ ತಾವು ನೋಡ್ತಾ ಇದ್ದೀರಾ, ಓಲಾ, ಊಬರ್, ಆಟೋ ಇದ್ರ ಮೊರೆ ಹೋಗ್ತಾ ಇದ್ದಾರೆ. ತಾವು ಏನಾದ್ರು ಪ್ರಯತ್ನ ಮಾಡಿದ್ರಾ, ಸಿಕ್ತಾ ಅಂತ? ಸಿಗ್ಲಿಲ್ಲ. ಬಸ್ಸಲ್ಲಿ ತೊಗೊಂಡು ಬಂದಿದ್ದು ಇಲ್ಲಿಗೆ. ಥ್ಯಾಂಕ್ ಯು. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿರುವಂಥ ಪ್ರಯಾಣಿಕರು ಪ್ರತಿಯೊಬ್ಬರು ಕೂಡ ಓಲಾ ಇರ್ಬೋದು, ಊಬರ್ ಇರ್ಬೋದು, ಆಟೋಗಳನ್ನ ಟ್ರೈ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಓಲಾ, ಊಬರು ಸಿಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ ಅನ್ನೋಂಥದ್ದಾದ್ರೆ, ಮತ್ತೊಂದು ಕೆಲ ಆಟೋ ಚಾಲಕರು ಇಲ್ಲಿ ಇದನ್ನೇ ಬಂಡವಾಳವನ್ನು ಮಾಡಿಕೊಂಡು ಇಲ್ಲಿಂದ ಅಂದ್ರೆ ನಾಗಸಂದ್ರದಿಂದ ಸಾಮಾನ್ಯವಾಗಿ ಪೀಣ್ಯ ಇಂಡಸ್ಟ್ರಿಗೆ ಹೋಗ್ಲಿಕ್ಕೆ ಕೇವಲ 50 ರೂಪಾಯಿ ಚಾರ್ಜನ್ನು ಮಾಡ್ತಾ ಇದ್ರು. ಆದರೆ ಇವತ್ತು 150 ರೂಪಾಯಿಂದ 200 ರೂಪಾಯಿವರೆಗೂ ಒಂದು ಚಾರ್ಜನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಸೀಟ್ ಬಾಡಿಗೆಗೆ 50 ರೂಪಾಯಿನ ತೆಗೆದುಕೊಳ್ತಿದ್ದಾರೆ. 3 ರಿಂದ 4 ಜನವನ್ನ ಕರ್ಕೊಂಡು ಹೋಗ್ತಿದ್ದಾರೆ. 200 ರೂಪಾಯಿವರೆಗೂ ಕೂಡ ಅಮೌಂಟನ್ನು ಪಡ್ಕೊಳ್ತಿದ್ದಾರೆ ಅಂತೇಳಿ ಸಾಕಷ್ಟು ಜನರು ಈಗಾಗಲೇ ಕೂಡ ಹೇಳ್ತಾ ಇದ್ರು. 800, 900, 1000, 1500ವರೆಗೂ ಕೂಡ ಕೇಳ್ತಾ ಇದ್ದಾರೆ. ನಾನು JP ನಗರಕ್ಕೆ ಹೋಗಬೇಕು, MG ರೋಡ್ಗೆ ಹೋಗಬೇಕು ಅಂತೇಳಿ. ನಮಗೆ ಮಾಹಿತಿ ಇರಲಿಲ್ಲ, ಹಾಗಾಗಿ ತುಂಬಾ ಸಮಸ್ಯೆ ಎದುರಾಗ್ತಿದೆ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.